ಶುಭಾಳಿಂದ ಶುಭ ಕಡೆಯವರಿಂದ ಹತನಾದಂತಹ ಗಿರೀಶ್ ಆತನ ಆತ್ಮ ಅದೆಷ್ಟು ಚೀರಾಡಿತ್ತೋ ಅದೆಷ್ಟು ನೊಂದುಕೊಂಡಿತ್ತೋ ಗೊತ್ತಿಲ್ಲ. ಯಾರೆಲ್ಲ ಆತನನ್ನು ಮುಗಿಸಿದ್ರೋ ಅವರೆಲ್ಲರೂ ಕೂಡ ಜೀವನ ಪರ್ಯಂತ ಜೀವಮಾನ ಪೂರ್ತಿ ಜೈಲಲ್ಲೇ ಕಳಿಬೇಕು. ಸುಪ್ರೀಂ ಕೋರ್ಟ್ ಹೇಳಿರೋದಿದ್ದು. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ನನ್ನ ಕಲೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಶುಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಯಾರೊಬ್ಬರೂ ಕೂಡ ಈ ಶಿಕ್ಷೆನ ವಿರೋಧ ಮಾಡೋದು ಕಾಣೆ. ಶುಭ ಮತ್ತು ಅವಳ ಸಂಗಡಿಗರ ಬಿಟ್ಟುಬಿಟ್ರೆ ಕರ್ನಾಟಕದಲ್ಲಿ ಯಾರೊಬ್ಬರೂ ಕೂಡ ಅಯ್ಯೋಯ್ಯೋ ಈ ಥರ ಆಗಬಾರ್ದಾಗಿತ್ತು ಇವಳಿಗೆ, ಪಾಪ ಎಂಥ ಹೆಣ್ಣುಮಗಳು ಅಂತ ಯಾರೂ ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ, ನಾನು ನೋಡಿಲ್ಲ. ಫೈನಲಿ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಸಂತೋಷ್, ಅಪ್ಡೇಟ್ಸ್ ಏನಿದೆ ಅಂತ? ರಮಕಾಂತ್, ಈಗಾಗಲೇ ಶುಭ 2003ರ ಶುಭ ರಿಂಗ್ ರೋಡ್ ಪ್ರಕರಣ ಅಂದರೆ ರಾಜ್ಯ ಅಷ್ಟೇ ಅಲ್ಲ ದೇಶಕ್ಕೂ ಕೂಡ ಗೊತ್ತಿರುವಂಥ ಸುದ್ದಿ. ಅಷ್ಟರ ಮಟ್ಟಿಗೆ ಅವತ್ತು ಈ ಸುದ್ದಿ ಸೆನ್ಸೇಷನಲ್ ಆಗಿತ್ತು. ಸೊ ಈ ಪ್ರಕರಣದ 4 ಆರೋಪಿಗಳಿಗೆ ಇದೀಗ ಸುಪ್ರೀಂ ಕೋರ್ಟ್ ಈಗ ಜೀವಾವಧಿ ಶಿಕ್ಷೆ ಅಂದರೆ ಜೀವಿತದ ಅವಧಿ ಜೀವ ಇರುವವರು ಕೂಡ ಇವರಿಗೆ ಡೆತ್ ಸೆಂಟೆನ್ಸನ್ನು ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ಶುಭ ಶಂಕರ್ ನಾರಾಯಣ್, ಅದರ ಜೊತೆಗೆ ದಿನೇಶ್, ಅದರ ಜೊತೆಗೆ ಅರುಣ್ ವರ್ಮಾ, ಅದಷ್ಟೇ ಅಲ್ಲದೆ ವೆಂಕಟೇಶ್, ಈ 4 ಜನ ಆರೋಪಿಗಳಿಗೆ ಈಗಾಗಲೇ ಒಂದು ಡೆತ್ ಸೆಂಟೆನ್ಸನ್ನು ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು. ಇಂದು ಬೆಳಗ್ಗೆ ಈ ಒಂದು ಆದೇಶ ಹೊರಬಿದ್ದಿರುವಂಥದ್ದು. ಇನ್ನು ಇಡೀ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ 2003ರಲ್ಲಿ ಏನು ಶುಭ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಏನು ಮದುವೆ ಆಗಬೇಕಾಗಿದ್ದಂಥ BV ಗಿರೀಶ್ ಏನಿದೆ ಆತನ ಹತ್ಯೆಯನ್ನು ಮಾಡಿದಂಥದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡಿದಾಗ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬೆಚ್ಚಿ ಬಿದ್ದಿದ್ರು. ಸೊ ಈ ಪ್ರಕರಣದಲ್ಲಿ ಏನು ಈಕೆಗೆ 30/11/2003ರಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ. ಅದಾಗಿ 3 ದಿನ ಅಂದರೆ ಡಿಸೆಂಬರ್ 3ನೇ ತಾರೀಕಿಗೆ ಈತನ ಮೇಲೆ ಒಂದು ಅಸಾಲ್ಟನ್ನು ಮಾಡಲಾಗುತ್ತೆ. ಅದಕ್ಕೆ ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡ್ಕೊಳ್ತಾಳೆ. ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಏನು ಊಟ ಮುಗಿಸ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಏರ್ ವ್ಯೂ ಪಾಯಿಂಟ್ ಅಂತ ಏನು HL ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರುವಂತಹ ಫ್ಲೈಟ್ಗಳು ಬರ್ತಾಯಿತ್ತು, ಲ್ಯಾಂಡ್ ಆಗ್ತಾಯಿತ್ತು. ಅದನ್ನು ನಿಂತ್ಕೊಂಡು ನೋಡಲಿಕ್ಕೆ ರಾತ್ರಿ ಸುಮಾರು 9 ಗಂಟೆಗೆ ಅಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಬರುವಂಥ ಏನು ಪ್ರಿಯಕರ ಮತ್ತು ಆತನ ಓರ್ವ ಸಂಬಂಧಿ ಅವನು ಕೂಡ ಇದರಲ್ಲಿ ಅಕ್ಯೂಸ್ಡ್ ಆಗಿರುವಂಥದ್ದು. ಮತ್ತವರು 3 ಜನ ಅಕ್ಯೂಸ್ಗಳು ಸೇರ್ಕೊಂಡು ಬಂದು ಆತ ಅಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಿಯಕರ ಅರುಣ್ ವರ್ಮ ಏನಿರ್ತಾರೆ ಆತನ ಬಂದು ಈತನಿಗೆ ಜಾಕ್ನಿಂದ ಹಲ್ಲೆಯನ್ನು ಮಾಡಿದಾಗ ಈತ ಸಂಪೂರ್ಣವಾಗಿ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿರ್ತಾರೆ. ಯಾವಾಗ ಹಲ್ಲೆಯನ್ನು ಮಾಡಿದಾಗ ಅಲ್ಲೇ ಬೇರೊಂದು ಕುಟುಂಬ ಊಟಕ್ಕೆ ಏನು ಬಂದಿರುತ್ತೆ, ಆ ಒಂದು ಕಾರ್ ಜೆನ್ ಕಾರ್ ಇರುತ್ತೆ ಅವ 2003ರಲ್ಲಿ. ಸೊ ಆ ಕಾರ್ನಲ್ಲಿ ಆತನ ಮಣಿಪಾಲ್ ಆಸ್ಪತ್ರೆಗೆ ಒಂದು ಶಿಫ್ಟ್ ಮಾಡಿದಾಗ ಡಾಕ್ಟರ್ ಹರ್ಷ ಅಂತೇಳಿ ಕ್ಯಾಸುಯಾಲಿಟಿಯಲ್ಲಿ ಅವಾಗ ರಾತ್ರಿ ವೇಳೆ ವೈದ್ಯರು ಇರ್ತಾರೆ, ಅವರು ಈತನಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಈತ ಮೃತಪಟ್ಟಿದ್ದಾನೆ ಅನ್ನೋದನ್ನು ಕೂಡ ಅಂದರೆ 4ನೇ ತಾರೀಕು ಕನ್ಫರ್ಮ್ ಮಾಡುವಂಥದ್ದು. ಸೊ ಇವೆಲ್ಲವೂ ಕೂಡ ಏನು ಪೂರ್ವ ನಿಯೋಜನೆ ಆಗಿರುತ್ತೆ. ಆದರೆ ಈಕೆ ಏನಿದ್ದಾಳೆ ಶುಭ ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದರೆ ಅಂದಿನ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ಮಾಡ್ತಿದ್ದಂತಹ ನಾಣೆಯ ಪೊಲೀಸ್ ಆಫೀಸರ್ ಏನಿದ್ರು ಅವರು ಇಡೀ ಪ್ರಕರಣದ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈಕೆಯ ಏನು ನಡತೆಗಳನ್ನು ನೋಡಿಕೊಂಡಾಗ ಸಾಕಷ್ಟು ಅನುಮಾನಗಳು ಬರುತ್ತೆ. ಆಗ ಫೋನ್ ಡೀಟೇಲ್ ಕಾಲ್ಸ್ಗಳು CDRಸ್ಗಳು ಏನಿರುತ್ತೆ ಟೆಕ್ನಿಕಲ್ ಆಗಿ ಪೊಲೀಸ್ ಇಲಾಖೆ ಅಪ್ಗ್ರೇಡ್ ಆದಂಥ ಸಮಯ ಅದು. ಆ ಸಮಯದಲ್ಲಿ ಇವೆಲ್ಲವನ್ನೂ ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಈಕೆ ಏನು ತನ್ನ ಪ್ರಿಯಕರನ ಜೊತೆ ಅಂದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸಾಕ್ಷ್ಯಾಧಾರಗಳು ಪತ್ತೆಯಾಗುವಂಥದ್ದು ಯಾವಾಗ ಈತನಿಗೆ ಅಸಾಲ್ಟನ್ನು ಮಾಡಿದ ಬಳಿಕವೂ ಕೂಡ ಈಕೆ ನಿರಂತರವಾಗಿ ತನ್ನ ಪ್ರಿಯಕರನ ಜೊತೆ ಫೋನ್ನಲ್ಲಿ ಮಾತುಕತೆಯನ್ನು ಮಾಡಿರ್ತಾಳೆ. ಸುಮಾರು 73 ಬಾರಿ ಕರೆಯನ್ನು ಮಾಡಿರ್ತಾಳೆ. ಅವೆಲ್ಲವೂ ಕೂಡ ಎವಿಡೆನ್ಸ್ಗಳಾಗಿ ಬರ್ತದೆ. ಸೊ ಅದರ ಜೊತೆಗೆ ಈ ಕೇಸ್ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದೇನಂತ ಹೇಳಿದ್ರೆ ಒಂದು ಎಂಗೇಜ್ಮೆಂಟ್ ಆದ 3 ದಿನಕ್ಕೆ ಹತ್ಯೆಯನ್ನು ಮಾಡುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಘಟಾನುಘಟಿ ಲಾಯರ್ಗಳು ಏನು ಕೋರ್ಟ್ ಹಾಲ್ಗೆ ಬರ್ತಾರೆ. ಅವತ್ತಿನ ಕಾಲಕ್ಕೆ CV ನಾಗೇಶ್ ಅವರು ಇರ್ಬೋದು ಸೇರಿದಂತೆ ಇತರ ಘಟಾನುಘಟಿ ಲಾಯರ್ಗಳು ಅಕ್ಯೂಸ್ಗಳ ಪರವಾಗಿ ಬರ್ತಾರೆ. ಸೊ ಇಡೀ ಕೋರ್ಟ್ ಹಾಲ್ನಲ್ಲಿ ಈಕೆನ ಬಂಧನ ಮಾಡಿ ಕರ್ಕೊಂಡ್ಬಂದ ನಂತರ ಪ್ರಕರಣವನ್ನು ನೋಡಲಿಕ್ಕೆ ಸಾಕಷ್ಟು ಜನ ಅಲ್ಲಿರುವಂಥ ವಕೀಲರ ಏನಿದೆ ಸಮುದಾಯ ಎಲ್ಲವೂ ಕೂಡ ಕೋರ್ಟ್ ಹಾಲ್ನಲ್ಲಿ ತುಂಬಿಕೊಂಡಿರುತ್ತೆ. ಅದರ ಜೊತೆಗೆ ಈಕೆ ಸುಂದರಿ ಆಗಿರ್ತಾರೆ, ಅವತ್ತಿಗೆ ರಂಗ ಕಲಾವಿದೆ ಆಗಿರ್ತಾಳೆ. ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಂತಹ ಶುಭ ಈ ರೀತಿಯಾಗಿ ಹತ್ಯೆಯನ್ನು ಮಾಡಿಸಿದ್ದು ಸಾಕಷ್ಟು ಜನಕ್ಕೆ ಕುತೂಹಲವನ್ನು ಕೆಳಿಸಿರುತ್ತೆ. ಇದಾದ ಬಳಿಕ 2010ರಲ್ಲಿ ಇವ್ರಿಗೆ ಏನು ಸೆಷನ್ ಕೋರ್ಟು ಜೀವಾವಧಿ ಶಿಕ್ಷೆಯನ್ನು ಅವ್ರಿಗೆ ಘೋಷಣೆಯನ್ನು ಮಾಡಿರುತ್ತೆ. ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಕೂಡ ಸೆಷನ್ ಕೋರ್ಟ್ನ ಒಂದು ಆದೇಶವನ್ನು ಎತ್ತಿ ಹಿಡಿಯುತ್ತೆ. ಇದಾದ ಬಳಿಕ ವಿತಿನ್ 6 ಮಂತ್ಸಲ್ಲಿ ಇವೆಲ್ಲವೂ ಆಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿದಾಗ 2014ರಲ್ಲಿ 4 ಜನ ಆರೋಪಿಗಳು ಅಂದರೆ ಶುಭಗೆ ಮೊದಲೇ ಜಾಮೀನು ಸಿಕ್ಕಿರುವ ಸಾಧ್ಯತೆ ಇರುತ್ತೆ. ಇದಾದ ಉಳಿದವರಿಗೆ 2014ರಲ್ಲಿ ಜಾಮೀನು ಸಿಕ್ಕಿರುತ್ತೆ. ಇದಾದ ನಂತರ ಇದೀಗ ಮತ್ತೆ ಈ ಪ್ರಕರಣವನ್ನು ಟಾಮಿ ಸೆಬಾಸ್ಟಿನ್ ಅವರು ನಡೆಸ್ತಾ ಇದ್ರು. ಸೊ ಅವರ ಪ್ರಕರಣದ ವಾದ ಪ್ರತಿವಾದಗಳೆಲ್ಲ ಮುಗಿದೋಗಿ ಇವತ್ತು ಆದೇಶ ಬಂದಿರುವಂಥದ್ದು. 4 ಜನ ಆರೋಪಿಗಳಿಗೆ ಜೀವಿತದ ಅವಧಿ ಸಂಪೂರ್ಣವಾಗಿ ಇವರಿಗೆ ಡೆತ್ ಸೆಂಟೆನ್ಸನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಹಾಕಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.